ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಶ್ರೀರಾಮ ವಿಗ್ರಹದ ಶಿಲ್ಪಿ ಯಾರು? ಆಪ್ಷನ್ ಬರೀ ಚಂದ್ರಕಾಂತ್ ರಾಜ್. ಆಪ್ಷನ್ ನಂಬರ್ ಬಿ ರಾಜೇಂದ್ರ. ಆಪ್ಷನ್ ನಂಬರ್ ಸಿ ಅರುಣ್ ಯೋಗಿರಾಜ್. ಆಪ್ಷನ್ ನಂಬರ್ ಡಿ ಅಭಿನವ್ ಯೋಗಿರಾಜ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅರುಣ್ ಯೋಗಿರಾಜ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಶ್ರೀರಾಮ ವಿಗ್ರಹದ ಶಿಲ್ಪಿ ಬಂದ್ಬಿಟ್ಟು ಅರುಣ್ ಯೋಗಿರಾಜ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ರಾಮ ಮಂದಿರದ ಸ್ಥಳವಿರುವ ಉತ್ತರ ಪ್ರದೇಶದ ಜಿಲ್ಲೆಯನ್ನು ಗುರುತಿಸಿ. ಆಪ್ಷನ್ ನಂಬರ್ ಎ ವಾರಣಾಸಿ. ಆಪ್ಷನ್ ನಂಬರ್ ಬಿ ಅಯೋಧ್ಯೆ. ಆಪ್ಷನ್ ನಂಬರ್ ಸಿ ಲಕ್ನೋ. ಆಪ್ಷನ್ ನಂಬರ್ ಡಿ ಮಥುರಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಯೋಧ್ಯೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಶ್ರೀರಾಮ ಮಂದಿರ ಸ್ಥಳವಿರುವುದು ಅಯೋಧ್ಯೆಯಲ್ಲಿ ಫ್ರೆಂಡ್ಸ್. ಪ್ರಶ್ನೆ 3. ಅಯೋಧ್ಯೆ ಬಳಿ ಹರಿಯುವ ಪವಿತ್ರ ನದಿಯ ಹೆಸರೇನು? ಆಪ್ಷನ್ ನಂಬರ್ ಎ ಗಂಗಾ ನದಿ. ಆಪ್ಷನ್ ನಂಬರ್ ಬಿ ಗೋದಾವರಿ ನದಿ. ಆಪ್ಷನ್ ನಂಬರ್ ಸಿ ಸರಾಯು ನದಿ. ಆಪ್ಷನ್ ನಂಬರ್ ಡಿ ಯಮುನಾ ನದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸರಾಯು ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಯೋಧ್ಯೆ ಬಳಿ ಹರಿಯುವ ನದಿ ಬಂದ್ಬಿಟ್ಟು ಸರಾಯು ನದಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ವಾಸ್ತುಶಿಲ್ಪಿ ಯಾರು? ಆಪ್ಷನ್ ನಂಬರ್ ಎ ವಿಷ್ಣು ಸುತಾರ್. ಆಪ್ಷನ್ ನಂಬರ್ ಬಿ ಚಂದ್ರಕಾಂತ್ ಸೋಮಾಪುರ್. ಆಪ್ಷನ್ ನಂಬರ್ ಸಿ ನರಸಿಂಹ ಜೋಶಿ. ಆಪ್ಷನ್ ನಂಬರ್ ಡಿ ಮೇಲಿನ ಯಾರೂ ಅಲ್ಲ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚಂದ್ರಕಾಂತ್ ಸೋಮಾಪುರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಯೋಧ್ಯೆ ರಾಮ ಮಂದಿರದ ಮುಖ್ಯ ವಾಸ್ತುಶಿಲ್ಪಿ ಬಂದ್ಬಿಟ್ಟು ಚಂದ್ರಕಾಂತ್ ಸೋಮಾಪುರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ ವಾಸ್ತು ಶೈಲಿಯನ್ನು ಬಳಸಲಾಗಿದೆ? ಆಪ್ಷನ್ ನಂಬರ್ ಎ ವೇಸರ ಶೈಲಿ. ಆಪ್ಷನ್ ನಂಬರ್ ಬಿ ದ್ರಾವಿಡ ಶೈಲಿ. ಆಪ್ಷನ್ ನಂಬರ್ ಸಿ ನಾಗರ ಶೈಲಿ. ಆಪ್ಷನ್ ನಂಬರ್ ಡಿ ರಜಪೂತ ಶೈಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನಾಗರ ಶೈಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಯೋಧ್ಯೆ ರಾಮ ಮಂದಿರ ಬಂದ್ಬಿಟ್ಟು ಇದು ನಾಗರ ಶೈಲಿ ಕಂಡು ಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 6. ಯಾವ ಕಂಪನಿಯು ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ನಿರ್ಮಿಸುತ್ತಿದೆ? ಆಪ್ಷನ್ ನಂಬರ್ ಎ ರಿಲಯನ್ಸ್ ಇಂಡಸ್ಟ್ರೀಸ್. ಆಪ್ಷನ್ ನಂಬರ್ ಬಿ ಅದಾನಿ ಗ್ರೂಪ್. ಆಪ್ಷನ್ ನಂಬರ್ ಸಿ ಟಾಟಾ ಗ್ರೂಪ್. ಆಪ್ಷನ್ ನಂಬರ್ ಡಿ ಲಾರ್ಸೆನ್ಸ್ ಮತ್ತು ಟೂರ್ಬೋ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಾರ್ಸೆನ್ಸ್ ಮತ್ತು ಟೂರ್ಬೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಕಂಪನಿಯು ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ನಿರ್ಮಿಸುತ್ತಿದೆ ಫ್ರೆಂಡ್ಸ್. ಪ್ರಶ್ನೆ 7. ರಾಮ ಮಂದಿರದ ನಿರ್ಮಾಣಕ್ಕೆ ಯಾವ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಲಹೆಗಾರರು ಸಹಾಯ ಮಾಡುತ್ತಾರೆ? ಆಪ್ಷನ್ ನಂಬರ್ ಎ ಟಾಟಾ ಕನ್ಸಲ್ಟೆನ್ಸಿ ಇಂಜಿನಿಯರಿಂಗ್. ಆಪ್ಷನ್ ನಂಬರ್ ಬಿ HCL ಟೆಕ್ನಾಲಜೀಸ್. ಆಪ್ಷನ್ ನಂಬರ್ ಸಿ ವಿಪ್ರೋ. ಆಪ್ಷನ್ ನಂಬರ್ ಡಿ ಇನ್ಫೋಸಿಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಇವರು ಸಹಾಯ ಮಾಡಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 8. ಅಯೋಧ್ಯೆ ರಾಮ ಮಂದಿರದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆ ಯಾವಾಗ ಮಾಡಲಾಯಿತು? ಆಪ್ಷನ್ ನಂಬರ್ ಎ ನವೆಂಬರ್ 25, 2020. ಆಪ್ಷನ್ ನಂಬರ್ ಬಿ ಜೂನ್ 12, 2019. ಆಪ್ಷನ್ ನಂಬರ್ ಸಿ ಜುಲೈ 15, 2019. ಆಪ್ಷನ್ ನಂಬರ್ ಡಿ ಆಗಸ್ಟ್ 5, 2020. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಗಸ್ಟ್ 5, 2020 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ಯಾರು? ಆಪ್ಷನ್ ನಂಬರ್ ಎ ಯೋಗಿ ಆದಿತ್ಯನಾಥ್. ಆಪ್ಷನ್ ನಂಬರ್ ಬಿ ನರೇಂದ್ರ ಮೋದಿ. ಆಪ್ಷನ್ ನಂಬರ್ ಸಿ LK ಅಡ್ವಾಣಿ. ಆಪ್ಷನ್ ನಂಬರ್ ಡಿ
ಅಮಿತ್ ಶಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನರೇಂದ್ರ ಮೋದಿ ಅಂತ ಹೇಳೋದು ಫ್ರೆಂಡ್ಸ್. ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಶಂಕುಸ್ಥಾಪನೆ ಮಾಡಿದ್ದು ನರೇಂದ್ರ ಮೋದಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ರಾಮ ಮಂದಿರದ ನಿರ್ಮಾಣವನ್ನು ಯಾವ ಟ್ರಸ್ಟ್ ಮೇಲ್ವಿಚಾರಣೆ ಮಾಡುತ್ತದೆ? ಆಪ್ಷನ್ ನಂಬರ್ ಎ ಶ್ರೀರಾಮ ಮಂದಿರದ ನಿರ್ಮಾಣ ಸಮಿತಿ. ಆಪ್ಷನ್ ನಂಬರ್ ಬಿ ಶ್ರೀರಾಮ ಮಂದಿರ ನಿರ್ಮಾಣ ಸಮಿತಿ. ಆಪ್ಷನ್ ನಂಬರ್ ಸಿ ವಿಶ್ವ ಹಿಂದೂ ಪರಿಷತ್. ಆಪ್ಷನ್ ನಂಬರ್ ಡಿ ಬಜರಂಗ್ ದಳ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶ್ರೀರಾಮ ಮಂದಿರದ ನಿರ್ಮಾಣ ಸಮಿತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ರಾಮ ಮಂದಿರದಲ್ಲಿ ರಾಮನ ಶಿಶುರೂಪವಾಗಿ ಯಾರನ್ನು ಪೂಜಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಹನುಮಾನ್. ಆಪ್ಷನ್ ನಂಬರ್ ಬಿ ರಾಮಲಲ್ಲ. ಆಪ್ಷನ್ ನಂಬರ್ ಸಿ ಬಾಲಕೃಷ್ಣ. ಆಪ್ಷನ್ ನಂಬರ್ ಡಿ ಗಣೇಶ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಮಲಲ್ಲ ಅಂತ ಹೇಳಿ ಫ್ರೆಂಡ್ಸ್. ರಾಮ ಮಂದಿರದಲ್ಲಿ ರಾಮನ ಶಿಶುರೂಪವಾಗಿ ರಾಮಲಲ್ಲನನ್ನು ಪೂಜಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. ರಾಮ ಮಂದಿರ ನಿವೇಶನದ ಕಾನೂನು ವಿವಾದದಲ್ಲಿ ಭಾಗಿಯಾಗಿರುವ ಹಿಂದೂ ಪಂಥವನ್ನು ಹೆಸರಿಸಿ. ಆಪ್ಷನ್ ನಂಬರ್ ಎ ಶೈವ ಸಿದ್ಧಾಂತ. ಆಪ್ಷನ್ ನಂಬರ್ ಬಿ ಸ್ವಾಮಿ ನಾರಾಯಣ. ಆಪ್ಷನ್ ನಂಬರ್ ಸಿ ಆರ್ಯ ಸಮಾಜ. ಆಪ್ಷನ್ ನಂಬರ್ ಡಿ ನಿರ್ಮೋಹಿ ಆಕಾರ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ನಿರ್ಮೋಹಿ ಆಕಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. 1989ರಲ್ಲಿ ರಾಮ ಮಂದಿರದ ಅಡಿಪಾಯವನ್ನು ಯಾವ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಯು ಸ್ಥಾಪಿಸಿತು? ಆಪ್ಷನ್ ನಂಬರ್ ಎ ವಿಶ್ವ ಹಿಂದೂ ಪರಿಷತ್. ಆಪ್ಷನ್ ನಂಬರ್ ಬಿ ಹಿಂದೂ ಮಹಾಸಭಾ. ಆಪ್ಷನ್ ನಂಬರ್ ಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆಪ್ಷನ್ ನಂಬರ್ ಡಿ ಭಾರತೀಯ ಜನತಾ ಪಕ್ಷ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. 1992ರಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸವಾದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಎಚ್ ಡಿ ದೇವೇಗೌಡರು. ಆಪ್ಷನ್ ನಂಬರ್ ಬಿ ಅಟಲ್ ಬಿಹಾರಿ ವಾಜಪೇಯಿ. ಆಪ್ಷನ್ ನಂಬರ್ ಸಿ ವಿಶ್ವನಾಥ್ ಪ್ರತಾಪ್ ಸಿಂಗ್. ಆಪ್ಷನ್ ನಂಬರ್ ಡಿ ಪಿ ವಿ ನರಸಿಂಹರಾವ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಪಿ ವಿ ನರಸಿಂಹರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾಬರಿ ಮಸೀದಿ ಧ್ವಂಸ ಮಾಡಿದಾಗ ಭಾರತ ಪ್ರಧಾನಮಂತ್ರಿಯಾಗಿದ್ದು ಪಿ ವಿ ನರಸಿಂಹರಾವ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ರಾಮ ಮಂದಿರಕ್ಕಾಗಿ ವಿವಾದಿತ ಭೂಮಿ ಮಸೀದಿಗೆ ಪರ್ಯಾಯ ಸ್ಥಳ ಕುರಿತು 2019ರ ತೀರ್ಪು ನೀಡಿದ ನ್ಯಾಯಾಲಯ ಯಾವುದು? ಆಪ್ಷನ್ ನಂಬರ್ ಎ ಭಾರತ ಸುಪ್ರೀಂ ಕೋರ್ಟ್. ಆಪ್ಷನ್ ನಂಬರ್ ಬಿ ಅಲಹಾಬಾದ್ ಹೈಕೋರ್ಟ್. ಆಪ್ಷನ್ ನಂಬರ್ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಆಪ್ಷನ್ ನಂಬರ್ ಡಿ ದೆಹಲಿ ಹೈಕೋರ್ಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಾರತ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನಾಂಕವನ್ನು ಸೂಚಿಸಿ. ಆಪ್ಷನ್ ನಂಬರ್ ಎ ಜನವರಿ 22, 2024. ಆಪ್ಷನ್ ನಂಬರ್ ಬಿ ಜನವರಿ 20, 2024. ಆಪ್ಷನ್ ನಂಬರ್ ಸಿ ಜನವರಿ 19, 2024. ಆಪ್ಷನ್ ನಂಬರ್ ಡಿ ಜನವರಿ 18, 2024. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜನವರಿ 22, 2024 ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.